ಮಕ್ಕಳು ಹಸಿವಿನಿಂದ ಬಳಲಬಾರದು ಎಂದು ಸರ್ಕಾರ ದಶಕಗಳಿಂದ ಬಿಸಿಯೂಟವನ್ನು ಜಾರಿಗೆ ತಂದಿದೆ. ಆದರೆ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಮಕ್ಕಳಿಗೂ ಕೊಡುವ ಬಿಸಿಯೂಟ ಯೋಜನೆಗೆ ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಯೊಂದು ಕನ್ನ ಹಾಕಿರುವ ಘಟನೆ ಹಾಸನದಲ್ಲಿ ನಡೆದಿದ್ದು, ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಹಸಿವು ಮುಕ್ತ ಕರ್ನಾಟಕ ಮಾಡುವ ಉದ್ದೇಶದಿಂದ ಸರ್ಕಾರ ಈಗಾಗಲೇ ಶಾಲಾ ಮಕ್ಕಳಿಗೆ ಬಿಸಿಯೂಟ ಮತ್ತು ಬಡವರಿಗೆ ಅನ್ನಭಾಗ್ಯ ಯೋಜನೆಯನ್ನು ಸರ್ಕಾರ ಜಾರಿ ಮಾಡಿದೆ. ಆದರೆ ಮಕ್ಕಳು ತಿನ್ನುವ ಆಹಾರಕ್ಕೂ ಕನ್ನ ಹಾಕುವಂತಹ ಶಿಕ್ಷಣ ಸಂಸ್ಥೆಗಳಿವೆ ಎಂದರೆ ನಂಬಲು ಅಸಾಧ್ಯ. ಆದರೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ತಳಲೂರು ಗ್ರಾಮದ ಶ್ರೀ ಚಿತ್ರಲಿಂಗೇಶ್ವರ ಖಾಸಗಿ ಅನುದಾನಿತ ಸಂಸ್ಥೆ ಇದಕ್ಕೆ ತಾಜಾ ಉದಾಹರಣೆ. ಅನ್ನ ಸಾರು ಮಜ್ಜಿಗೆ ಅಷ್ಟೇ. ಯಾಕೆ ಮೊಟ್ಟೆ ಯಾಕೆ ಕೊಡಲ್ಲ ಅಂತ ಕೇಳಿಲ್ವಾ? ನಾವ್ ಕೇಳಿಲ್ಲ ರೀ. ಯಾಕೆ? ಗವರ್ಮೆಂಟ್ ಇಂದ ಬಂದಿಲ್ಲ, ನಾವ್ ಕೇಳಿಲ್ಲ. ಯಾರು ನಿಮ್ಗೇನ್ ಗೊತ್ತಾ ಗವರ್ಮೆಂಟ್ ಬಂದಿಲ್ಲ ಅಂತ? ಬಾಳೆಹಣ್ಣು ಕೊಟ್ಟಿಲ್ಲ. ರಾಯಚೂರ್ ಕಡೆ ಕಸ್ಬಾಲಿಂಗ್ಸ್. ಯಾಕೆ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಓದೋಕೆ. ಹೌದು, ಈ ಶಾಲೆ ಪ್ರಾರಂಭವಾಗಿನಿಂದಲೂ ಮಕ್ಕಳಿಗೆ ಬಿಸಿಯೂಟ ನೀಡುತ್ತಾ ಬಂದಿದ್ದು, ಬಿಸಿಯೂಟದಲ್ಲಿ ನೀಡುವ ಮೊಟ್ಟೆ ಮತ್ತು ಬಾಳೆಹಣ್ಣಿಗೆ ಕತ್ತರಿಯಾಕುತ್ತಿದ್ದಾರೆ. ಆದರೆ ಸರ್ಕಾರಕ್ಕೆ ಮಾತ್ರ ಎಲ್ಲವನ್ನೂ ಕೊಡುತ್ತಿದ್ದೇವೆಂಬ ಸುಳ್ಳು ಲೆಕ್ಕವನ್ನು ತೋರಿಸುತ್ತಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇಲ್ಲಿ ಕೆಲವು ನ್ಯೂನತೆಗಳಿರೋದ್ರಿಂದ ಆತರ ಬರೀತಾ ಇದ್ದಾರೆ. ನ್ಯೂನತೆಗಳು ಸರ್, ಈಗ ಮೊಟ್ಟೆ ಕೊಡ್ತಾ ಇಲ್ಲ. ಈ ಹೋದ ವರ್ಷ ಸರ್ 1 ತಿಂಗಳು ಮೊಟ್ಟೆ ಕೊಡ್ಲಿಲ್ಲ. 1 ತಿಂಗಳು ಅಂದ್ರೆ ಸರ್ ಮೇ 30ರಿಂದ ಜುಲೈ 5 ತನಕ ಕೊಡ್ಲಿಲ್ಲ ಸರ್. ಜುಲೈ 5ನೇ ತಾರೀಕು ಡಿಸ್ಟಿಕ್ ಫುಡ್ ಆಫೀಸರ್ ಬಲರಾಮ್ ಸರ್ ಬಂದಿದ್ದ ದಿವಸನೂ ಸಹ ಕೊಡ್ಲಿಲ್ಲ. ಅವರು ಬಂದು ಹೋದ್ರೆ ಸರ್ ಅವ್ರಿಗೇನು ಗೊತ್ತಿಲ್ಲ, ಕೊಡ್ತಾರೆ ಅಂತ ತಿಳ್ಕೊಂಡು ಸರ್. ನಿಮ್ಗೆ ಏನೇನು ಇನ್ಚಾರ್ಜ್? ನನಗೆ ಲ್ಯಾಬ್ ಮತ್ತೆ ಸರ್ ಬಿಸಿ ಊಟದ ಕಡೆ ನೋಡ್ತೀನಿ ಸರ್. ಬಿಸಿ ಊಟ ನೀವು ಕೊಡ್ಬೇಕಲ್ವಾ? ಕೊಡ್ಬೇಕು ಸರ್. ಅದಕ್ಕೆ ನಮ್ಗೆ ತಪ್ಪಿಲ್ವಾ? ಹೌದು ಸರ್, ತಪ್ಪಿದೆ ಅದು ಸರ್. ಬಿಸಿ ಊಟ ನಾವು ನಡೆಸ್ಕೊಂಡು ಹೋಗ್ತಾ ಇರೋ ಸರ್. ಈಗ ಕ್ರಾಫ್ಟ್ ಟೀಚರ್ ಅವ್ರಿಗೆ ನಾನು ಮೊಟ್ಟೆ ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ, ಅದು ನೀನ್ ಕೇಳಕ್ ಏನಿದ್ ನನಗೆ, ನೀವೇನು ಕೇಳಬಹುದು, ಅಧಿಕಾರಿಗಳು ದುಡ್ಡು ಬಿಸಾಕ್ತೀನಿ ಅಂತ ಹೇಳ್ತಾರೆ. ಹೋದ ವರ್ಷ 1 ತಿಂಗಳು ಕೊಡ್ಲಿಲ್ಲ ಸರ್. 1 ತಿಂಗಳು ಬಲರಾಮ್ ಸರ್ ಬಂದಿದ್ದು ಅವರು ಹೋದ್ರು ಸರ್, ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋದ್ರು. ಅವತ್ತು ಅವ್ರಿಗೆ ಗೊತ್ತಿಲ್ಲ ಸರ್, ಹೋದ್ರು ಅಪ್ಪಾಡಿಗೆ ಊಟ ಹಾಕ್ತಾರೆ ಅಂತ. ಅವತ್ತು ಸಹ ಕೊಡ್ಲಿಲ್ಲ. ಹೋದ ವರ್ಷ 1 ತಿಂಗಳು ಕೊಟ್ಟಿಲ್ಲ ಸರ್. ಈ 30ನೇ ತಾರೀಕಿಂದ ಇಲ್ಲಿವರೆಗೂ ಮೊಟ್ಟೆ ಕೊಟ್ಟಿಲ್ಲ ಸರ್. ಗಮನಕ್ಕೆ ತಂದಿರ ಬಿಒಗೆ? ಗಮನಕ್ಕೆ ತಂದ್ರೆ ನಮ್ಮ ಯಾವ್ದಾದ್ರು ಇದನ್ನ ತಗೊಳ್ಳಲ್ಲ ಸರ್. ನೆನೆ ಬಂದಿರಲ್ಲ ಬಿಒ ಗಮನಕ್ಕೆ ಕೇಳಿಲ್ಲ ಬಿಒ ಸಾಹೇಬ್ರು ಸರ್ ನಾನು ಹೇಳಿಲ್ಲ. ಹೇಳಿದ್ರು ನಾವು ಯಾಕೆ ನಮ್ಮನ್ನ ಇದ್ ಮಾಡಿದಾರೆ ಸರ್. ನಾನು ಒಬ್ಬನ್ನ ಒಂದು ಮಾಡಿಬಿಟ್ಟು ನನಗೆ ಸ್ವಲ್ಪ ಸಮಸ್ಯೆ ಮಾಡ್ತಾ ಇದಾರೆ ಸರ್. ತುಂಬಾ ವೈಯಕ್ತಿಕವಾಗಿ ಟಾರ್ಚರ್ ಕೊಡ್ತಾ ಇದಾರೆ. ಇನ್ನ ಕಂಪ್ಲೀಟ್ ಜವಾಬ್ದಾರಿನ ಬಿಸಿ ಊಟದನ್ನ ಕ್ರಾಫ್ಟ್ ಟೀಚರಿಗೆ ಕೊಟ್ಟಿದ್ದಾರೆ ಸರ್. ಅವ್ರು ಹಣ ಬಿಡಿಸೋದ್ರಿಂದ ಹಿಡಿದು ಕೊಡ್ತಾರೆ. 22ನೇ ಇಸ್ವಿನಲ್ಲಿ ಚೆಕ್ ಆಗಿ ದುಡ್ಡು ಬಿಡಿಸ್ತಿರೋದೇ ಅವರು. ಈ ಶಾಲೆಯಲ್ಲಿ 80ಕ್ಕೂ ಅಧಿಕ ಮಕ್ಕಳಿದ್ದು, ಪ್ರತಿ ತಿಂಗಳು ಬಾಳೆಹಣ್ಣು ಮತ್ತು ಮೊಟ್ಟೆಯಿಂದ ಸರಿ ಸುಮಾರು 30,000 ಹಣವನ್ನು ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ. ಇದರಿಂದ ಸರ್ಕಾರಕ್ಕೆ ಅಪಾರ ನಷ್ಟವಾಗಿದೆ. ಇನ್ನು ಶಾಲೆಗೆ ಭೇಟಿ ನೀಡಿದ ಮಾಧ್ಯಮದೊಂದಿಗೆ ಮಾತನಾಡಿದ ಮಕ್ಕಳು ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ನೀಡುತ್ತಿಲ್ಲವೆಂಬ ಗಂಭೀರ ಆರೋಪ ಮಾಡಿದ್ದಾರೆ. ಬಿಸಿ ಊಟ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅನ್ನ ಸಾರು ಮಜ್ಜಿಗೆ ಮಾಡ್ತಾರೆ. ಬೇರೆ ಮೊಟ್ಟೆ ಬಾಳೆಹಣ್ಣು ಕೊಟ್ಟಿಲ್ಲ. ಇನ್ನು ಕೊಟ್ಟಿಲ್ಲ. ಎಷ್ಟು ದಿವಸ ಆಯ್ತು? ನಾನ್ ಎಷ್ಟು ದಿವಸದಿಂದ ಸ್ಕೂಲಿಗೆ ಬಂದಿದ್ಯಾ? ನಾನು 3 ದಿವಸದಿಂದ ಬಂದಿದ್ದೀನಿ. ಯಾಕೆ ಇಷ್ಟು ದಿವಸ ಬಂದಿರಿ? ಹುಷಾರಿರ್ಲಿಲ್ಲ. ಮೊಟ್ಟೆ ಕೇಳಿಲ್ಲ ನೀವು ಕೊಡ್ತೀರಾ ಅಂತ? ಕೇಳಿಲ್ಲ? ಯಾರು ಅಡಿಗೆ ಅವರು? ಯಾರು? ಗೀತಾ ಆಂಟಿ. ಕೊಡಲ್ಲ ಅವರು? ಇನ್ನು ಮೊಟ್ಟೆನೆ ಕೊಟ್ಟಿಲ್ಲ. ಮೊಟ್ಟೆ ಇನ್ನೂ ಕೊಟ್ಟಿಲ್ಲ ಗೌರ್ಮೆಂಟ್ ಅವರು. ಕೇವಲ ಮಕ್ಕಳು ಆರೋಪ ಮಾಡಿದ್ದಾರೆ ಎಂದುಕೊಂಡರೆ, ಶಾಲೆಯ ಆಡಳಿತ ಮಂಡಳಿಯೂ ಕೂಡ ನಾವು ಶಾಲೆ ಪ್ರಾರಂಭವಾಗಿನಿಂದ ಬಾಳೆಹಣ್ಣು ಮತ್ತು ಮೊಟ್ಟೆಯನ್ನು ನೀಡುತ್ತಿಲ್ಲ ಎಂದು ಕ್ಯಾಮೆರಾ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ. ಮೊಟ್ಟೆ, ಬಾಳೆಹಣ್ಣು ಕೊಡದಿರಲು ಕಾರಣ ಏನೆಂದು ಕೇಳಿದರೆ ಅವರು ಹೇಳುವುದು ಹೀಗೆ. ಸಮಸ್ಯೆ ಏನೂ ಇಲ್ಲ. ಯಾಕೆ ಮೊಟ್ಟೆ ಕೊಡ್ತಿಲ್ಲ ಮಕ್ಕಳಿಗೆ? ಯಾಕೆ ಕೊಡ್ತಿಲ್ಲ? ಖಂಡಿತವಾಗ್ಲೂ ಕೊಡ್ತಿದ್ದು ಸರ್. ಕೊಟ್ಟಿದ್ದೀರಿ? ಮೊದಲೇ ಕಂಪಲ್ಸರಿ ಕೊಟ್ಟಿದ್ದೆ ಸರ್. ಈಗ ಶಾಲೆ ಪ್ರಾರಂಭ ಆದ್ಮೇಲೆ ಎಷ್ಟು ದಿವಸ ಕೊಟ್ಟಿದ್ದೀರಿ? ಶಾಲೆ ಪ್ರಾರಂಭ ಆದ್ಮೇಲೆ ನಾನು ಹೋಗ್ಬಿಟ್ಟು ನಾನು ಕಾಮೆಂಟ್ ಕೊಡಕ್ ಆಗ್ತಿರ್ಲಿಲ್ಲ ಸರ್. ದಯವಿಟ್ಟು ಇನ್ನು ಆ ಟೈಪ್ ಇದನ್ನ ಮಾಡೋದಿಲ್ಲ. ಖಂಡಿತವಾಗಿ ನಾನು ಕೊಡ್ತಿದ್ದೆ. ಎಷ್ಟು ದಿವಸದಿಂದ ಕೊಟ್ಟಿಲ್ಲ ಸರ್? ಎಷ್ಟು ದಿವಸ ಶಾಲೆ ಪ್ರಾರಂಭ ಆಗಿ ಎಷ್ಟು ದಿವಸ ಆಯ್ತು? 30ನೇ ತಾರೀಕು ಮೇ 30ರಿಂದ ಶಾಲೆ ಬಿಸಿ ಊಟದ್ದು ಓಪನ್ ಆಗಿರೋದು ಮೇ 30ರಿಂದ. ಅಲ್ಲಿಂದ ಇಲ್ಲಿಗೆ ಇದು ಮಾಡ್ತಾ ಇದ್ದೀವಿ. ಖಂಡಿತವಾಗಿ ವ್ಯವಸ್ಥೆ ಮಾಡ್ತಾರೆ. 6 ರೂಪಾಯಿ ಟೋಟಲ್ ನಮ್ಗೆ ಆಗ್ತಾರೆ ಸರ್ ಡೇಗೆ ಒಂದು ಮಗುವಿಗೆ. ಅದನ್ನ ಯಾವ್ದು ಖರ್ಚು ಹಾಕೊಂಡಿಲ್ಲ ಸರ್. ನಮ್ಗೆ ಹೆಂಗೆ ಅಂತಂದ್ರೆ ನನಗೆ ಹೋಗಿ ತರಕ್ ಆಗ್ತಾ ಇರಲಿಲ್ಲ. ನಮ್ಗೆ ಬೇರೆ ಗೆಸ್ಟ್ ಟೀಚರ್ಸ್ ವ್ಯವಸ್ಥೆ ಮಾಡ್ಕೊಂಡು ನೆಕ್ಸ್ಟ್ ವ್ಯವಸ್ಥೆ ಮಾಡ್ತೀವಿ ಸರ್. ನನ್ನ ಕೈಲಿ ಆಗ್ತಾ ಇರಲಿಲ್ಲ. ವಿಷಯ ಪ್ರಾಬ್ಲಮ್ ಹ್ಯಾಂಡಿಕ್ರಾಫ್ಟ್ ಸ್ವಲ್ಪ ಕಾಲಿನ ಸಮಸ್ಯೆ ಇರೋದ್ರಿಂದ ನಂಗೆ ಹೋಗಕ್ಕೆ ಬರೋಕೆ ಪ್ರಾಬ್ಲಮ್ ಆಗಿತ್ತು. ಆದ್ರೆ ನಮ್ ಗೆಸ್ಟ್ ಟೀಚರ್ಸ್ ಕೇಳಿ ಎಲ್ಲ ಪೂರ್ತಿ ವ್ಯವಸ್ಥೆ ನಾನು ಎಲ್ಲ ಪೂರ್ತಿ ಗೆಸ್ಟ್ ಟೀಚರ್ಸ್ ಅಲ್ಲೇ ಮಾಡ್ಬೇಕಾಗಿದೆ. ಗೆಸ್ಟ್ ಟೀಚರ್ಸ್ ಇಲ್ಲ ಪಕ್ಕದಲ್ಲಿ ಒಂದು ಹೋಗಕ್ಕೂ ಆಗಲ್ಲ. ಸಬ್ಜೆಕ್ಟ್ ಟೀಚರ್ಸ್ ಆಗಿರೋದ್ರಿಂದ ಅವ್ರಿಗೂ ಪ್ರಾಬ್ಲಮ್. ಈ ಸತಿ ಮುಂದೆ ಆ ರೀತಿ ಆಗದಂಗೆ ವ್ಯವಸ್ಥೆ ಹೋಗ್ತೀವಿ.
ಇನ್ನು ಇಷ್ಟಾದರೂ ಈ ಶಿಕ್ಷಣ ಸಂಸ್ಥೆಯ ವಿರುದ್ಧ ಯಾವುದೇ ಕ್ರಮ ಜರುಗಿಸದೆ ಇವರು ಶಿಕ್ಷಣ ಇಲಾಖೆ ಇದರಲ್ಲಿ ಈ ಕೃತ್ಯದಲ್ಲಿ ಭಾಗಿಯಾಗಿದೆ ಎಂಬ ಅನುಮಾನ ಮೂಡುತ್ತಿದೆ. ಏನಾಗಿದೆ ಅಂದ್ರೆ ನಮ್ಮಲ್ಲಿ ಎಲ್ಲ ಟೀಚರ್ಸು ರಿಟೈರ್ಡ್ ಆಗಿದ್ದಾರೆ, ನಿವೃತ್ತಿ ಆಗಿದ್ದಾರೆ. ಹಂಗಾಗಿ ಒಬ್ರು ಕ್ರಾಫ್ಟ್, ಒಬ್ರು ಪ್ರಯೋಗಶಾಲಾ ಸಹಾಯಕರು ಅಂತೇಳಿ ಇಬ್ರು ಮಾತ್ರ ನಮ್ಮ ಪರ್ಮನೆಂಟ್ ನೌಕರು ಇರೋದು. ಅದರಲ್ಲಿ ಏನಾಗುತ್ತೆ ಅಂದ್ರೆ ಸರ್ಕಾರದವರು ಪರ್ಮನೆಂಟ್ ನೌಕರು ಏನಿರ್ತಾರೋ ಅವ್ರಿಗೆ ಮಾತ್ರ ಅದನ್ನ ಜವಾಬ್ದಾರಿ ಕೊಡಿ ಅಂತಾರೆ. ಹಾಗಾಗಿ ಕೃಪಕರ್ಮೂರ್ತಿ ಅಂತೇಳಿ ನಮ್ಮಲ್ಲಿ ಕ್ರಾಫ್ಟ್ ಟೀಚರ್ ಇದ್ದಾರೆ, ಅವ್ರ ಜವಾಬ್ದಾರಿ ಮೊದಲಿಂದ ಬಿಸಿಯೂಟ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಟ್ ಅದರಲ್ಲಿ ನ್ಯೂನತೆಗಳೇನಿದೆ ಅಂತ ನನಗೆ ಈ ಕೆಲವೇ ದಿನಗಳಿಗೆ ಗೊತ್ತಾಗ್ತಿದೆ. ಅದನ್ನ ಮುಂದೆ ನಾನು ಸರಿಪಡಿಸ್ತೀನಿ ಸರ್. ಅದ್ರ ಬಗ್ಗೆ ಏನು ಇದು ಬೇಡ ಬರೀ ಏನೇನ್ ಕೊಡ್ತಿದ್ರ ಸರ್ ಬಿಸಿ ಊಟ? ಸರ್. ಬಿಸಿ ಊಟದಲ್ಲಿ ಅನ್ನ, ಸಾಂಬಾರು, ಮಜ್ಜಿಗೆ ನಮ್ಗೆ ಕೊಡ್ತಾರೆ, ಎಲ್ಲ ಕೊಡ್ತಿರ್ತಾರೆ. ಮೊಟ್ಟೆನೂ ಕೊಟ್ಟಿದ್ದಾರೆ ಸರ್. ಎಲ್ಲ ಸರ್ ಮೊಟ್ಟೆ, ಬಾಳೆಹಣ್ಣು, ಚಿಕ್ಕ ಎಲ್ಲ ಕೊಡೋರು. ಮೊದ್ಲೆಲ್ಲ ನಾವು ನೋಡಿದೀವಲ್ಲ ಕೊಡೋರು. ಈಗ 30ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, ಸರ್. ಇವತ್ತವರೆಗೂ ಯಾಕೆ ಮೊಟ್ಟೆ ಕೊಟ್ಟಿಲ್ಲ ಸರ್ ನೋಡೋಣ. ಯಾಕ್ ಕೊಟ್ಟಿಲ್ಲ? ಅಲ್ಲ, ಕೊಡ್ತಾ ಇದ್ವಿ ಅಂತ ಹೇಳಿದ್ರು ಸರ್ ಅವರು. ನನಗೆ ಈಗ ಬಂದಿತ್ತು, ನಾನು ಇವತ್ತು ಬಂದೆ. ನೆನ್ನೆ ಬಿಒನು ಬಂದೋದ್ರಂತೆ. ಬಿಒನು ಕೂಡ ನನಗೆ ಫೋನ್ ಮಾಡಿದ್ರು. ಯಾಕೆ ಬಿಒ ಬಂದು ಸೈನ್ ಯಾಕೆ ತಗೊಳ್ಳಿಲ್ಲ? ಅದು ನನಗೆ ಗೊತ್ತಿಲ್ಲ ಸರ್. ಅವರು ಬಂದಿದ್ರು, ಬಟ್ ನನಗೂ ಫೋನ್ ಮಾಡಿದ್ರು, ನಿಮ್ ಶಾಲೆಗೆ ಹೋಗಿದ್ದೀನಿ ಅಂತ. ಸರಿ ಸರ್, ನೋಡ್ಕೊಂಬನ್ನಿ ಸರ್ ಅಂದೆ. ನೋಡ್ಕೊಂಬಂದಿದ್ದಾರೆ. ಬಟ್ ನಾನು ಈಗ ಬಿಒ ಭೇಟಿ ಮಾಡ್ತೀನಿ ಸರ್ ಏನು ಅಂತೇಳಿ. ಅವರು ಕೂಡ ಇದ್ ಬೇರೆ ವಿಚಾರ ಏನು ಹೇಳಿಲ್ಲ. ಈಗ ನಾನು ಭೇಟಿ ಮಾಡ್ತೀನಿ. ಇನ್ ಮುಂದೆ ಅಂತ ತೊಂದರೆಗಳು ಏನೋ ಇದ್ರೆ ನಾನು. ತೊಂದ್ರೆ ಅಂತಲ್ಲ ಸರ್, ಮೊಟ್ಟೆನ ನೀವು ಮಕ್ಳಿಗೆ ಅಲ್ಲಿಂದ ಅದು ತಪ್ಪು ದೂರದಿಂದ ಸರ್. ಬಂದಿರ್ತಾರೆ. ಅದು ತಪ್ಪು ಇಲ್ಲ ಸರ್. ನಾವು ಮಕ್ಕಳನ್ನ ಕಿತ್ಕೊಂಡ್ ತಿನ್ನೋದು ಅದು ಅಷ್ಟು ಸರಿ ಅಂತ ಯಾರು ಅನ್ಸಲ್ಲ. ಒಟ್ಟು ನಾವು ಒಪ್ಕೊಳಕ್ ರೆಡಿ ಇಲ್ಲ ಸರ್. ಅಲ್ಲ, ಹ್ಮ್. ನೀವು ಮೊಟ್ಟೆನೆ ಕೊಟ್ಟಿಲ್ಲ, ಹೆಂಗೆ ಒಪ್ಲಕ್ ರೆಡಿ? ಹೌದು, ಅದೇ ಸರ್. ನಾವು ಏನ್ ಜವಾಬ್ದಾರಿ ಕೊಟ್ಟಿದ್ವು ಅವ್ರೇನ್ ಯಾಕೆ ಕೊಟ್ಟಿಲ್ಲ ಏನು ಅಂತೇಳಿ ನಾವು ಅದನ್ನ ಪ್ರಶ್ನೆ ಮಾಡ್ತೀನಿ ಸರ್. ಅದೇನು ಅಂತ ನಾನು ಸರಿಪಡಿಸಕ್ಕೆ ಪ್ರಯತ್ನ ಪಡ್ತೀನಿ ಸರ್. ತಮ್ಮ ಹೆಸರು ಸರ್? ನಾನು ವಿ ನಾಗರಾಜು ಅಂತೇಳಿ ಸರ್, ಈ ಸಂಸ್ಥೆ ಕಾರ್ಯದರ್ಶಿ. ಕಲಬುರಗಿ ಜಿಲ್ಲೆ ಮುತ್ತಕ್ಕೋಡು ಸರ್ಕಾರಿ ಶಾಲೆಯಲ್ಲಿಯೂ ಇದೇ ರೀತಿ ಬಿಸಿಯೂಟ ನೀಡದ ಮುಖ್ಯ ಶಿಕ್ಷಕ ಶಿವಶಂಕರ್ ಎಂಬುವರನ್ನು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರು ಜೂನ್ 19, 2025 ಅಮಾನತು ಮಾಡಿದ್ದು, ಅದೇ ರೀತಿ ಈ ಶಾಲೆಯ ತಪ್ಪಿತಸ್ಥ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆ ಕಠಿಣ ಕ್ರಮ ಜರುಗಿಸುತ್ತಾ ಕಾದು ನೋಡಬೇಕಿದೆ.